ಇವತ್ತ ರಾಯರ ಆರಾಧನೆ ಅದಲ್ಲ, ಜಲ್ದಿನೇ ಸ್ನಾನ ಮುಗಿಸಿ ಮಠಕ್ಕೆ ಹೋಗಿ ಬಾ. ಮತ್ತು ಮಧ್ಯಾಹ್ನ ಊಟಕ್ಕೆ ಹೋಗೋಣಂತ. ನಾ ಕಾಯಿಪಲ್ಲೆ ಹೆಚ್ಚಲಿಕ್ಕೆ ಅದು ಹೋಗಿರ್ತೀನಿ, ಹೋಗಿ ಜಾಗ ಹಿಡಿದಿರ್ತೀನಿ. ಅವಾಗ ಫೋನ್ ಮಾಡ್ತೀನಿ, ನೀ ಲೇಟಾಗಿ ಬರಕಂತಿ. ಯಾಕಂದ್ರೆ ಬಸವಣ್ಣ ಮಗಳು ನೀನು ಕುಡ್ದು ಆಗಂಗಿಲ್ಲ ಅಷ್ಟೊತ್ತನ. ಈಗ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡು ನೀನು. ಹಾಂ ಸರಿ ಅತ್ತೆ, ಅಷ್ಟೇ ಮಾಡ್ತೀನಿ. ಪ್ರಿಯಾ. ಹಾಂ ಮಮ್ಮಿ ಪಾಪ ನೀವು ಬಂದಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಫೋನ್ಗೇನು ಏನೂ ಮಾಡೇ ಇಲ್ಲ, ಒಮ್ಮೆ ಬಂದುಬಿಟ್ಟಿದ್ದೀರಾ? ನಾವೇ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಫೋನ್ ಮಾಡದೆ ಬಂದ್ವಿ. ಹೌದಾ, ಸೂಪರ್. ನಂಗೆ ಭಾಳ ಖುಷಿ ಆಗ್ತಿದೆ ನೀವು ಬಂದಿದ್ದು. ಪಾಪ ಚೆನ್ನಾಗಿದ್ದೀರಾ? ಹಾ ಬೇಬಿ, ಚೆನ್ನಾಗಿದ್ದೀನಿ ನೋಡು. ನೀವು ಚೆನ್ನಾಗಿದ್ದೀಯಾ? ಹಾಂ ಪಾಪ, ನಾನು ಚೆನ್ನಾಗಿದ್ದೀನಿ. ಬಂದಿದ್ದು ಚಲೋ ಆಯ್ತು ಹೇಳ್ರಿ. ಒಮ್ಮಿಂದೊಮ್ಮೆ ಬಂದಿದ್ದು ಪ್ರಿಯಾಗ ಭಾಳ ಖುಷಿ ಆಯ್ತು. ಆರಾಮಿದ್ದೀರಿಲ್ರಿ? ಹಾಂ ಆರಾಮಿದ್ದೀವಿ ನೋಡಿ. ನೀವು ಆರಾಮಿದ್ದೀರಾ? ಇವತ್ತ ನಾಳೆ ನಾಡ್ದ ರಾಯರ ಆರಾಧನೆ ಅದ. ಹೆಂಗಿದ್ರು ಬಂದಿದ್ದು ಭಾಳ ಚಲೋ ಆಯ್ತು ನೋಡ್ರಿ. ನಮ್ಮ ಓಣ್ಯಾಗ ಭಾರಿ ಚಂದ ಮಾಡ್ತಾರೆ ರಾಯರ ಮಠದಾಗ. ಇದ್ದು ಹೋಗ್ರಿ ಆಯ್ತು 2-3 ದಿನ. 2-3 ದಿನ ಇರಬೇಕಾ? ಬೇಡ ರೀ, ಅಲ್ಲಿ ತುಂಬ ಕೆಲಸ ಇದೆ. ಇವತ್ತೊಂದಿನ ನಾಳೆ ಒಂದಿನ 2 ದಿನ ಆರಾಧನೆ ಮುಗಿಸ್ಕೊಂಡೇ ಹೋಗ್ತೀವಿ. ಬೇಕಿದ್ರೆ ನಾಳೆ ಹೋಗ್ತೀವಿ. ನಾವು ಇವತ್ತೇ ಹೋಗೋಣ ಅಂದ್ಕೊಂಡಿದ್ವಿ, ನಾಳೆ ಹೋಗ್ತೀವಿ. ಆದರೆ ಅಯ್ಯ ಹಂಗ್ರಿ, ದೂರ ಬರ ಹಾದಿರ್ತದ. ಅಷ್ಟು ದೂರಿಂದ ಇವತ್ತು ಹೋಗೋದಂದ್ರೆ ಹೆಂಗ್ರಿ? ಭಾಳ ಹೈರಾಣ ಆಗ್ತದ್ರಿ. ಸುಮ್ಮಿರ್ರಿ, ಏನು ಆಗಂಗಿಲ್ಲ. ಕೆಲಸ ಹಂಗೆ ಇರ್ತಾವ್ರಿ ಯಾವಾಗಲೂ. ಥ್ಯಾಂಕ್ಸ್ ರೀ. ನೋಡ್ತೀವಿ, ಇರೋದಾದ್ರೆ ಇರ್ತೀವಿ. ಅಮ್ಮ ಚೆನ್ನಾಗಿದ್ದೀಯಾ? ಚೆನ್ನಾಗೇ ಇದ್ದಾಳೆ. ಅವಳಿಗೇನು ತಿಂದು ತಿಂದು ಬನ್ನೂರು ಕುರಿ ಆಗಿದ್ದಾಳೆ. ಯಾಕ್ರಿ ಹಂಗಂತೀರಾ? ನಾನು ಅಷ್ಟೊಂದು ದಪ್ಪ ಇದ್ದೀನಾ? ಓ ಪಾಪ ಮಮ್ಮಿ, ಹಂಗೆಲ್ಲ ಹೇಳ್ಬೇಡಿ, ಮತ್ತೆ ಕೋಪ ಬರುತ್ತೆ. ಅವ್ರು ದಪ್ಪ ಇದ್ದಾರಲ್ವಾ. ಹೌದಲ್ವಾ? ಸಾರಿ. ನಮಸ್ಕಾರ ರೀ ಬೀಗ್ರೆ, ಯಾವಾಗ ಬಂದಿರಿ? ಏನು ಮುಂಜಾನೆ ಕುಬೇರ್ ಅವ್ರ ದರ್ಶನ, ಮಹಾಲಕ್ಷ್ಮಿ ಅವ್ರ ದರ್ಶನ ಆದಂಗೆ ಐತಲ್ರಿ. ಬಂದಿದ್ದು ಭಾಳ ಚಲೋ ಆಯ್ತು ನೋಡ್ರಿ. ಆರಾಮಿದ್ದೀರಲ್ಲ? ಹಾಂ ಚೆನ್ನಾಗಿದ್ದೀವ್ರಿ. ನಾವೇನ್ರಿ ಕುಬೇರ್ ಅವರು, ನೀವು ನೋಡ್ರಿ ಇವಾಗ ಸಾಹುಕಾರ ಮಂದಿ ಅಂದರೆ. ಈಗಿನ ಕಾಲದಲ್ಲಿ ಜಮೀನ್ದಾರು ಅನ್ಸ್ಕೊಳ್ಳೋರು ಭಾಳ ಕಡಿಮೆ ರೀ. ನಿಮ್ಮ ಹತ್ರ ಅಷ್ಟೊಂದು ಆಸ್ತಿ ಇದೆ. ನಿಮ್ಮ 4 ಭಾಗನೂ ನಮ್ಮ ಹತ್ರ ಇಲ್ಲ ಬಿಡಿ. ಹೆಂಗೆ ಯಾಕಂತೀರಿ ಬೀಗ್ರ? ಮೊನ್ನೆ ನಾ ಅಂದಿದ್ದು ನನಗೆ ಉಲ್ಟಾ ಹೊಡಿಲಿಕ್ಕತ್ತೀರಿ ಏನು ಮತ್ತೆ? ಇಲ್ಲ ಆ ಥರ ಹೇಳ್ತಿಲ್ಲ ನಾನು. ನಿಜ ಅಲ್ವಾ ಅದು? ನಿಮ್ಮ ಹತ್ರ ಅಷ್ಟೊಂದು ಆಸ್ತಿ ಇದೆ ಅಲ್ವಾ ಮತ್ತೆ? ನಿಮ್ಮ ಮುಂದೆ ನಾವು ಅಷ್ಟು ಆಸ್ತಿ ಇದ್ರು ಏನೋ ಅನ್ಬೋಸಂಗಿಲ್ಲ ಬಿಡ್ರಿ. ನಿಮ್ಮದು ಬಿಸ್ನೆಸ್ ಏನು? ನಿಮ್ಮದು ಮೊನ್ನೆ ಫಂಕ್ಷನ್ ಮಾಡಿದ್ದವೋ ಊರನ್ ಮಂದಿಗೆ ದಿಂಗ ಬರ್ತದ್ರಿ. ಅಷ್ಟು ಭಾರಿ ಮಾಡಿದ್ರಂತ. ಇರಬೇಕು, ನಿಮ್ಮಂಗೆ ಇರ್ಬೇಕು ಬಿಡ್ರಿ. ಭಾರಿ ಬೀಗ್ರ, ನಿಮ್ಮದು ಭಾಳ ಇಷ್ಟ ಆಯ್ತು ನೋಡ್ರಿ. ನಾವು ಎಷ್ಟು ಶ್ರೀಮಂತರಿದ್ರು ನಿಮ್ಮ ಮುಂದೆ ಕಡಿಮೆನೇ ಬಿಡ್ರಿ. ಅಯ್ಯ ಇದೇನಂತ ಕತಿ? ಇಲ್ಲೇ ನಿಂತು ಬಿಡ್ತೀರೇನು? ನೀವು ಶ್ರೀಮಂತರಿದ್ದೀರಿ ಅನ್ಕೋತ. ಇಬ್ರು ಶ್ರೀಮಂತರ ಇದ್ದೀರಿ. ತಗೋ ಹೋಗ್ರಿ ಬೀಗ್ರ, ಕೈಕಾಲು ಮುಖ ತೊಳ್ಕೊ ಹೋಗ್ರಿ. ಚಾಗಿ ಕುಡಿ ಹೋಗ್ರಿ. ಆಯ್ತು ಕುಡಿತೀವಿ ಬಿಡಿ. ಹೌದೌದ್ರಿ ಬೀಗ್ರ, ಮತ್ತೆ ನಮ್ಮ ಮನೆಯವರು ಬೈದ ಬಿಡ್ತಾರೆ. ಇಲ್ಲೇ ಮಾತಾಡ್ಕೊತ ನಿಂತೀನಿ ಅಂದ್ರೆ. ಹೋಗ್ರಿ, ಕೈಕಾಲು ಮುಖ ತಗೊಂಡು ಚಹಾ ಕುಡಿ ಹೋಗ್ರಿ. ನೀವು ಹೈರಾಣಾಗಿ ಬಂದಿರ್ತೀರಿ. ಗಿರಾಣ ಆ ಥರ ಎಲ್ಲ ಏನಿಲ್ಲ ಬಿಡಿ. ಸ್ಲೀಪರ್ ಕೋಚಲ್ಲಿ ಬಂದಿದ್ದೀವಲ್ವಾ, ಅಲ್ಲಿ ಮಲಗಿದವರು ಇಲ್ಲಿ ಇದ್ದಿದ್ದೀವಿ ಅಷ್ಟೇ. ಕಾರಲ್ಲಿ ಬಂದರೆ ಇನ್ನೂ ಹೈರಾಣ ಆಗ್ತಿತ್ತು. ಮಾಮಿರಿ, ಏನು ಮಾಡ್ಲಿಕತ್ತೀರಿ? ಅಯ್ಯ ಬೀಗ್ರು ಬಂದಾರಲ್ಲ, ಯಾವಾಗ ಬಂದಿರಿ? ಆರಾಮ್ರಿ ಸರ? ಆರಾಮಿದ್ದೀರಿ? ಹಾಂ ಆರಾಮ್ ನೋಡ್ರಿ ಸುಂದ್ರಿ ಅವ್ರ. ನೀವು ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇವಳ್ಯಾಕಪ್ಪ ಬಂದ್ಲು ಇವಾಗ? ಏನಾದರೂ ಕಿತಾಪತಿ ಮಾಡೇ ಬಿಡ್ತಾಳೆ ಇವಳು. ಸುಂದ್ರಿ ಅವ್ರೆ, ನೀವು ಬಂದ್ರಿ ಮನೆ ಒಂಥರ ಅಲರ್ಟ್ ಆಗಿರುತ್ತೆ ಬಿಡಿ. ಹಂಗಂದ್ರೇನ್ರಿ? ಏನಿಲ್ಲ ಬಿಡಿ. ಪಂಚಾಯತಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚಲೋ ನಡ್ದದ್ರಿ ಸರ. ಎಲ್ಲ ಭಾರಿ ಕೆಲಸ ಮಾಡಿಸ್ಲಿಕತ್ತೀನಿ. ಊರಾಗೆಲ್ಲರೂ ಹೌದೌದು ಅನ್ಲಿಕತ್ತಾರ ನೋಡ್ರಿ. ಹೌದಾ? ಮತ್ತೆ ಯಾವ ಕೆಲಸ? ಯಾವ್ದ್ರಿ ಮತ್ತೆ? ಅದೇ ರೀ, ಮೀಡಿಯೇಟರ್ ಪೋಸ್ಟ್ಮ್ಯಾನ್ ಕೆಲಸ. ಪೋಸ್ಟ್ಮ್ಯಾನ್ ರೀ? ಇಲ್ರಿ, ಆ ಕೆಲಸ ನಾವು ಮಾಡಂಗಿಲ್ರಿ. ಅದಕ್ಕಂತಾನೆ ಬೇರೆದವ್ರು ಇದ್ದಾರೆ. ಅಮ್ಮ ಅದು ಪೆದ್ದು ಆ ಥರ ಎಲ್ಲ ಅರ್ಥ ಆಗಲ್ಲ. ಆದರೆ ಬೆಂಕಿ ಹಚ್ಚಿದ್ರೆ ಮಾತ್ರ ಸುತ್ತಮುತ್ತ ಇರೋ ಫೈರ್ ಇಂಜಿನ್ ಕೂಡ ಏನು ಮಾಡೋಕ್ಕಾಗಲ್ಲ ಅವಳಿಗೆ. ಅಷ್ಟೊಂದು ಭಯಂಕರವಾಗಿರುತ್ತೆ. ಅದೇ ಮತ್ತೆ ಸುಂದ್ರಿಗಿರೋ ತಾಕತ್ತು. ಯಾಕ್ರಿ ಸುಂದ್ರಿಗಿರೋ ತಾಕತ್ತು ಗೀಕತ್ತು ಅಂತ ಮಾತಾಡ್ತಿದ್ದೀರಾ? ಅವಳ ಪರವಾಗಿ ಯಾಕೆ ಮಾತಾಡೋದು ನೀವು? ಹಂಗಿಲ್ಲೋ ಮರ ಹೆಸರು ಮಂದೆ. ಏನ್ರಿ ಸರ ಅಕ್ಕೋರ ಯಾಕೆ ಗುಜು ಮಾತಾಡ್ಲಿಕತ್ತಿರಲ್ಲ? ಏನು ನಡೆದದ್ರಿ? ಏನಿಲ್ಲ ಸುಂದ್ರಿ ಅವ್ರೆ, ನಮ್ಮ ಮನೆಯವ್ರದ್ದು ಇದ್ದದ್ದೇ ಅದು ಏನಾದರೂ ಒಂದು ತಕರಾರು. ಎಲ್ಲರ ಮನೆಯಾಗ ಇದ್ದದ್ದು ಹೇಳ್ರಿ, ಅದು ಸರ್ ಒಬ್ಬರೇ ಅಂತ ಅಲ್ರಿ. ಸುಂದ್ರಿಕಾ, ನೀವು ಅತ್ತೆ ಜೊತೆ ಮಾತಾಡ್ಕೊಂಡು ಕೂತಿರಿ. ಅವ್ರಿಗೆ ಸ್ನಾನ, ಟೀ, ಕಾಫಿ ಏನಾದರೂ ಕೇಳ್ತೀನಿ, ಆಯಿತಾ? ಹಾಂ ಆಯ್ತಲ್ಲ ಪ್ರಿಯ, ಕರ್ಕೊಂಡು ಹೋಗಿ. ಪಾಪ ಅವರು ಚಹಾ ಯಾವಾಗ ಕುಡ್ದಾರ ಏನ? ಓ ಬೆಂಗಳೂರು ಮಂದಿ ಬಂದಾರ. ನಮಸ್ಕಾರ ರೀ ಸರ್, ಆರಾಮಿದ್ದೀರಿ? ಹಾಂ ಆರಾಮಿದ್ದೀವಿ ನೋಡ್ರಿ. ಸೀನೋವ್ರ ಏನಂತೀರಿ? ನಮ್ಮದು ಏನಿಲ್ಲ ನೋಡ್ರಿ ಸರ್. ಸ್ವಲ್ಪ ಪಂಚಾಯತಿ ಕೆಲಸ ಮಾಡಿದ್ರಿ, ಸ್ವಲ್ಪ ಫೋಟೋಗಳಿದ್ರಿ, ಊಟ ಮಾಡಿದ್ರಿ, ಪಚಂಬಿಡಿದ್ರಿ. ಇಷ್ಟೇ ನೋಡ್ರಿ ನಮ್ಮ ಕೆಲಸ. ಅಲ್ರಿ ಸರ್, ಒಂದು ಫೋನ್ ಹಚ್ಬೇಕಿಲ್ರಿ? ನಾ ಬಸ್ ಸ್ಟ್ಯಾಂಡ್ ತನಕ ಬರ್ತಿದ್ನಿಲ್ರಿ ಸರ್ ಕರೀಲಿಕ್ಕೆ. ಏನ್ರಿ ನೀವು ಹಿಂಗೆ ಮಾಡಿದ್ರೆ? ನಿಮ್ಮ ಉಪಕಾರ ನಮ್ಮ ಮೇಲೆ ಭಾಳ ಅದ್ರಿ ಸರ. ನೀವು ಫೋನ್ ಹಚ್ಬೇಕಾಗೈತ್ರಿ. ತಪ್ಪು ಮಾಡಿದ್ರಿ ಸರ ನೀವು. ಸಾರಿ ನೀವು ಹಚ್ಚಿರ್ಬೋದ್ರಿ. ಆದರೆ ನಿನ್ನೆ ನನ್ನ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸರ್. ನಾ ಭಾಳ ಬಿಜಿ ಇದ್ದೆ ರೀ. ಪಂಚಾಯತಿ ಮೀಟಿಂಗ್ ಇತ್ತಲ್ರಿ, ಭಾಳ ಅಂದ್ರೆ ಭಾಳ ಬಿಜಿ ಇದ್ದೆ ರೀ. ಇಟ್ಸ್ ಓಕೆ. ಥ್ಯಾಂಕ್ ಯು. ಇನ್ನೊಂದು ಸಲ ಬರುವಾಗ ಫೋನ್ ಹಚ್ಚೇ ಬರ್ತೀನಿ, ಆಯಿತಾ? ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಅಂದಂಗೆ ಸೀನೋವ್ರೆ, ನಾ ನಿಮ್ಗೊಂದು ಗಿಫ್ಟ್ ತಂದೀನೇನೋ, ಆಮೇಲೆ ಕೊಡ್ತೀನಿ, ಒಬ್ಬರೇ ಸಿಗ್ರಿ. ಸರ್ ಒಬ್ಬರೇ ಅಂತವೆಲ್ಲ ಏನು ಸಂಬಂಧ ಇಲ್ರಿ ಸರ್ ನನಗೆ.
ನೀವೇನು ಗಿಫ್ಟ್ ತಂದಿನಂತೀರಲ್ರಿ ಅದನ್ನ ಈಗ ಕೊಟ್ಬಿಡ್ರಿ. ನನಗೆ ಕಾಯೋದಂದ್ರೂ ಆಗಲ್ಲ ನೋಡ್ರಿ ಸರ್. ಅದನ್ನೆಲ್ಲೇ ಮುಗಿಸಿ ಕುತ್ತಿಗೆ ತಿರುವಿ ಗಟ್ಟ 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 ಕುಡಿದು ಬಿಡ್ತೀನಿ ರೀ ಸರ್. ನನಗೆ ಅದು ಕಾಯೋದಂದ್ರೇ ಆಗಂಗಿಲ್ಲ ರೀ. ನೀವು ಅದೇ ತಂದಿರ್ತೀರಿ ಅಂತ ನಾ ಗೆಸ್ ಮಾಡೇನಿ ರೀ ಸರ್. ಬೇರೆ ಅದೇನ್ರಿ ಏನಾರ? ನಮ್ಮ ಸೀನಪ್ಪಗಂತೂ ಬರೀ ಅದೇ ಧ್ಯಾನ ನೋಡು. ಅದೇ ತಂದಾರಂತ ನಿನಗೇನು ಗೊತ್ತು? ಅಲ್ರಿ ಮಾಮಶ್ರೀ, ನಮಗೆ ಯಾವ್ದು ಫೇವ್ರೇಟ್ ಇರ್ತದಂತ ಅವ್ರಿಗೆ ಗೊತ್ತಿರ್ತದಲ್ರಿ. ನಮಗೇನು ತಂದ್ರೆ ಇಷ್ಟ ಆಗ್ತದ ಅಂತೇಳಿ ಸರ್ ಭಾರಿ ಚಂದ ಅರ್ಥ ಮಾಡ್ಕೊಂಡಾರ್ರಿ. ಅದಕ್ಕೆ ನಾ 100% ಹೇಳ್ತೀನಿ ರೀ, ಅವರು ಅದೇ ತಂದಾರಿ ಸರ್. ಮಾಮ ನನ್ನ ಗಿಫ್ಟ್ ಸರ್ ಅದೇ ತಂದಾರಿ. ಹಾಂ ಸಿನೋರೇ, ನೀವು ಗೆಸ್ ಮಾಡಿದ್ದು ನಿಜ. ಬಟ್ ನಾನಿಲ್ಲಿ ಕೊಡೋಲ್ಲ. ಇಲ್ಲಿ ಕೊಟ್ಟರೆ ನೀವು ಇವಾಗಲೇ ಕುಡಿತೀನಿ ಅಂದ್ರಲ್ಲ, ನಂಗದು ಇಷ್ಟ ಆಗಲಿಲ್ಲ. ಕೊಟ್ಟರೆ ತಗೊಂಡು ಮನೆಗೆ ಹೋಗಿ, ಮನೆಗೆ ಹೋದ್ಮೇಲೆ ನೀವು ಏನು ಬೇಕಾದರೂ ಮಾಡಿ ಅಷ್ಟೇ. ಇಲ್ಲಿ ಕುಡಿತೀನಿ ಅಂದರೆ ನಾನು ಬಿಡಲ್ಲ. ಏನು ಮಾಡ್ತೀರಾ ಹೇಳಿ ನೀವು? ಆಯ್ತು ರೀ ಸರ್, ಇಲ್ಲಿ ಕುಡಿಯಂಗಿಲ್ಲ ರೀ. ಮಾಮಾರಿದ್ರಿಗೆ ನಾ ಒಟ್ಟಿಟ್ಟ ಮುಟ್ಟಂಗಿಲ್ಲ ರೀ. ನಾ ಸುಮ್ಮ ಅಂದಿನಿ ರೀ ಸರ್. ಕೊಡ್ರಿ ಸರ್, ನಾ ಸೀದಾ ಮನೆಗೆ ತಗೊಂಡು ಹೋಗ್ತೀನಿ ರೀ. ನೀವು ಕೊಡ್ರಿ. ನಾನು ರೆಸ್ಪೆಕ್ಟ್ ಅಂದ್ರೆ ರೆಸ್ಪೆಕ್ಟ್ ಕೊಡ್ತೀನಿ ರೀ ಸರ್. ನಾ ದೊಡ್ಡವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ ರೀ ನಾ. ಹೌದೌದು, ಭಾರಿ ರೆಸ್ಪೆಕ್ಟ್ ಕೊಡ್ತೀಯ ಬಿಡು ನೀನು. ಪಪ್ಪ ಮಮ್ಮಿ ನಡೀರಿ ಹೋಗೋಣ. ಹ್ಞೂ ರೀ, ಹಂಗೆ ಒಬ್ಬೊಬ್ಬರು ಬರ್ತಿರ್ತಾರೆ. ಬೀಗ್ರ ನೀವು ಹೋಗ್ರಿ ಒಳಗ. ಆಯ್ತು ರೀ, ಹೋಗ್ತೀವಿ. ಕೂತಿರಿ ಕಾಕು? ಚಾ ಅದು ಆಗ್ಯದ್ರಿ? ಆಗ್ಯದ ನೋಡುವ ಸುಮ. ಬಾ ಕೂಡ್ ಬಾ. ಮಠಕ್ಕೆ ಹೋಗಿದ್ದೆ ಸುಮ ಊಟಕ್ಕೆ? ಹೋಗಿದ್ದೆ ರೀ ಮಾಮಿ. ಮುಂಚೆನೆ ಕಾಯಿಪಲ್ಲೆ ಹಚ್ಚಲಿಕ್ಕೆ ಹೋಗಿದ್ನಲ್ರಿ, ಆವಾಗ ಜಾಗ ಹಿಡ್ಕೊಂಡ್ಬಿಟ್ಟಿದ್ದೆ ರೀ. ಅಂದ್ರೆ ಸಿಗ್ತದ್ರಿ, ಇಲ್ಲಾಂದ್ರೆ ಸಿಗಂಗೇ ಇಲ್ರಿ ಮಾಮಿ ಒಟ್ಟ. ಆದ್ರೂ ಜಾಗ ಸಂಬಂಧನ ಬಡ್ಕೋತಾರ ಬಿಡ ಯವ್ವ. ಏನು ಕಟ್ಕೊಂಡು ಹೋಗೋದಿರ್ತದೋ ಏನು, ಒಂದು ಸ್ವಲ್ಪ ಸರ್ದು ಕೂಡ ಹಂಗ್ಲೋಡ್ ಸುಮ. ಒಟ್ಟ ಜಾಗನೇ ಬಿಡಂಗ್ಲಂತಾರವ ಮಂದಿ. ಹೌದ್ರಿ ಕಾಕು, ಅದು ಕರೆ ಅದ ನೋಡ್ರಿ. ಒಟ್ಟ ಇಷ್ಟಾಗಲ್ ಕೂತ್ ಬಿಡ್ತಾರ್ರಿ, ಅದ್ರಾಗ ತೀರಾ ಮಾಡ್ತಾರ್ರಿ. ಸಂಜೆ ಮುಂದೆ ಹೋಗ್ಬೇಕಾ ರಥೋತ್ಸವಕ್ಕ? ಹೋಗ್ತೀನಿ ಕಾಕು. ನೀವೇನು ಬರಂಗಿಲ್ಲನ? ಈ ಮಳಿ ಒಂದು ಹಿಡ್ಕೊಂಡು ಕೂತದ. ಹೌದವ್ವ, ನಾನು ಬರ್ಬೇಕಂದೆ. ಈ ಮಳಿ ಒಂದದಲ್ಲ, ತಣ್ಣಗೆ ಹೋದ್ರೆ ಮತ್ತೆ ಬೈಕೋತ ಕೊಡ್ತಾನವ ಸೀನಣ್ಣ. ಸಾಕ್ಷಿನ ಕರ್ಕೊಂಡು ಹೋಗು. ನೀನು ಇವರೆಲ್ಲ ಸಣ್ಣವ್ರು ಹತ್ತಿರಿ, ಹೋಗಿ ಬರ್ರಿ. ಆಯ್ತು ಹೇಳ್ರಿ ಕಾಕು. ಹೋಗು ಮುಂದಾಗ ಫೋನ್ ಹಚ್ತೀನಿ, ಸಾಕ್ಷಿಗೆ ಬರಳಾಕ್ರಿ. ಒಂದೆರಡು ಹಾಡಾರ ಹಾಡವ, ನೀ ಚಂದ ಹೇಳ್ತೀರಾ ಯಾರು? ಹೌದ್ರಿ ಕಾಕು, ಆಯ್ತು ಹೇಳ್ರಿ, ಹಾಡ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ, ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಎಷ್ಟು
ಎಷ್ಟು ಹಿತ ಅನಿಸ್ತದವ ಕೇಳಿಕ್ಕೆ. ಇನ್ನೊಂದು ಹಾಡ್ಬಿಡವ, ಮತ್ತೆ ಭಾಳ ಇದು ಮಾಡ್ತೀನಿ ಅಂತ ಅನ್ಕೋಬೇಡ ಸುಮ್ಮ. ಅಯ್ಯ ಹಂಗ್ಯಾಕಂತೀರಿ ಕಾಕು, ನೀವು ಕೇಳೋದು ಹೆಚ್ಚ ನಾ ಆಡೋದು ಹೆಚ್ಚರಿ. ನನಗೂ ಒಂದು ಸೇವಾ ಆದಂಗೆ ಆಗ್ತದ್ರಿ. ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ, ಬಂತವ್ವ ರೈಚೂರ ಇನ್ನಿಲ್ಲ ಮಂತ್ರಾಲಯ ದೂರ, ಬಂತವ್ವ ರೈಚೂರ ಇನ್ನಿಲ್ಲ ಮಂತ್ರಾಲಯ ದೂರ, ಮಹಾದ್ವಾರದೆದುರ ಬರ್ತಾವ ಸಾಕಷ್ಟು ಮೋಟಾರ, ಮಹಾದ್ವಾರದೆದುರ ಬರ್ತಾವ ಸಾಕಷ್ಟು ಮೋಟಾರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ. ತುಂಗಾ ನದಿಯ ನೀರ ಭಕ್ತಿಲಿ ಮೈ ಮೇಲೆ ಸುರುಕೋರ, ತುಂಗಾ ನದಿಯ ನೀರ ಭಕ್ತಿಲಿ ಮೈ ಮೇಲೆ ಸುರುಕೋರ, ಆಗುವುದು ಪರಿಹಾರ ಮಾಡಿದ ಪಾಪವು ಬಲು ದೂರ, ಆಗುವುದು ಪರಿಹಾರ ಮಾಡಿದ ಪಾಪವು ಬಲು ದೂರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ. ಮೈ ಬ್ಯಾನಿ ಬ್ಯಾಸರ ಭೂತ ಪಿಸಾಚಿ ಹಿಡದಿದರ, ಮೈ ಬ್ಯಾನಿ ಬ್ಯಾಸರ ಭೂತ ಪಿಶಾಚಿ ಹಿಡದಿದರ, ರಾಯರ ಅಂಗಾರ ಹಚ್ಕೋ ಆಗುವುದು ಪರಿಹಾರ, ರಾಯರ ಅಂಗಾರ ಹಚ್ಕೋ ಆಗುವುದು ಪರಿಹಾರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ. ಕಾವಿ ತೊಟ್ಟಾರ ಕೊರಳಲಿ ತುಳಸಿ ಮಾಲೆ ಹಾರ, ಕಾವಿ ತೊಟ್ಟಾರ ಕೊರಳಲಿ ತುಳಸಿ ಮಾಲೆ ಹಾರ, ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತಾರ, ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತಾರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ. ಥ್ಯಾಂಕ್ಸ್ ಅವ ಸುಮಾ, ನಿನ್ನ ಕೆಲಸ ಇತ್ತ ಏನ ಬಿಟ್ಟು ನಾ ಹಾಡಂದಗನೆ ಹಾಡ್ಲಿಕ್ಕೆ ಕೂತಿ. ಹಂಗೇನಿಲ್ರಿ ಕಾಕು, ನಂದು ಕೆಲಸ ಎಲ್ಲ ಆಗಿತ್ರಿ, ಸುಮ್ ಕೂತಾಯ್ತಂತ ಬಂದೆ. ಎಲ್ಲೋಗ್ಯಾಡ್ರಿ ಸಾಕ್ಷಿ? ಇಲ್ಲೇ ಇದ್ಲೋಡ ಏನೇ ಈಗ, ಅಲ್ಲೆಲ್ಲ ಹಿಂದೆ ಹೋಗಿರ್ಬೇಕು, ಸ್ವಲ್ಪ ಬಾಂಡೆ ಇದ್ದಾವಂದ್ಲು ತೊಳಿಲಿಕತ್ತಿರ್ಬೇಕು. ಏನು ನಡ್ಸಿರಿ ಕಾಕು? ಅಯ್ಯ ಸುಮಾನು ಇಲ್ಲೇ ಬಂದು ಕೂತ್ಬಿಟ್ಟಾಳ. ನಿಮ್ಮ ಮನೆಗೆ ಭಾಳ ಬರ್ಲಿಕ್ಕೆ ಹೇಳ್ರಿ ಕಾಕು, ಈಗ ಸುಮ್ಮ ಯಾಕ? ಅಯ್ಯ ಸುಂದ್ರಿ ಹಂಗ್ಯಾಕಂತೀಯ? ನಮ್ಮ ಮನೆಗೆ ಬರಬಾರ್ದಾನ ಸುಮ? ಬಂದ್ರೆ ಏನಾಯ್ತು? ಏನೇನು ಹುಚ್ಚಿ ಏನೇನು ಒಂದು ಮಾತಾಡ್ತಾವಳ ಒಟ್ಟು. ನೀನು ಬರ್ತೀಯಿಲ್ಲ? ಏನಿನ ನಡೆಯ ಕಡೆ ಬಾ ಕೂಡ ಬಾ. ಹಂಗೆ ರೀ ಕಾಕು, ಅಕ್ಕಿಗೆ ಸುಂದ್ರಿಗೆ ಯಾರಿಗಾರ ಏನಾರ ಅನ್ಲಿಲ್ಲ ಅಂದ್ರೆ ಒಟ್ಟು ಸಮಾಧಾನನೇ ಆಗಂಗಿಲ್ರಿ. ಹಂಗೇನಿಲ್ಲವಾ ಸುಮ, ನೀ ಯಾವಾಗಲೂ ಮಾಮಿ ಮನೆಗೆ ಹೋಗ್ತಿದ್ದಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀ ಕೇಳಿದೆ ಅಷ್ಟೇ. ಅಲ್ಲೇ ಇಲ್ಲೇ ಹಂಗೇನು ಸಂಬಂಧ ಇಲ್ವ ನನಗೆ, ಎರಡು ಕಡೆ ಹೋಗ್ತೀನ. ಹೋಗ್ಲಿ ಬಿಡ ಸುಂದ್ರಿ, ಸುಮ್ಮಿರ್ತಿಲ್ಲ ಈಗ? ಸುಮಾನಿ ಸುಮ್ ಕೂಡು. ಇಲ್ರಿ ಕಾಕು, ಸುಮ್ಮನೆ ಏನ್ರ ಒಂದು ಅಂತಾಳ್ರಿ ಒಟ್ಟ ಸುಂದ್ರಿ. ಸುಮ್ಮನೆ ಅನ್ಲಿಕ್ಕೆ ನನಗೇನು ಹುಚ್ಚಿಡ್ದವನು? ಹೋಗ್ಲಿ ಬಿಡು. ಈಗ ಏನು ಸುದ್ದಿ, ಮತ್ತೇನು ಸುದ್ದಿ ತಂದಿವಾ ಸುಂದ್ರಿ? ಐರಿ ಕಾಕು, ನಾ ಬಂದ್ರೆ ಬರೀ ಸುದ್ದಿನೇ ತಂದಿರ್ತೀನೇನ್ರಿ? ಹಂಗೇನಿಲ್ಲ, ಮತ್ತೇನು ಸಮಾಚಾರವ ಅಂತ ಕೇಳಿದೆ ಅಷ್ಟೇ. ಏನಿಲ್ರಿ ಕಾಕು, ಮಾಮಿ ಬೀಗರು ಬಂದಾರ್ರಿ. ಹೌದಾ? ಮಗಳು ಬಸರಿದ್ದಾಳ, ಮತ್ತೆ ನೋಡ್ಲಿಕ್ಕೆ ಬಂದಿರ್ಬೇಕಳ. ಆರಾಮಿದ್ದಾರಿಲ್ಲ? ಆರಾಮಿದ್ದಾರ ಬಿಡ್ರಿ ಕಾಕು. ಆದರೂ ನನಗೆ ಯಾಕೋ ಡೌಟ್ ರೀ ಕಾಕು. ಮತ್ತು ಬಿಸ್ನೆಸ್ನಾಗ ಏನ್ರ ಲಾಸ್ ಗೀಸ್ ಆಗಿ ಇಲ್ಲೇ ಇರ್ಬೇಕಂತೇನು ಬಂದಾರ ಏನ? ಅವ್ರ ಮುಖ ಯಾಕೆ ಸಪ್ಪಗಾಗಿತ್ರಿ. ಇನ್ನೀಗ ಮಾಮಿ ಮನೆಗೆ ಹೋಗಿದ್ದೆ ರೀ, ಅವ್ರು ನೋಡಿದ್ನಲ್ಲ, ನನಗೆ ಯಾಕೋ ಹಂಗೆ ಅನಿಸ್ತ್ರಿ. ಅದಕ್ಕಂದೆ, ನಿಮ್ಗೇನ್ರ ಗೊತ್ತದೇನ್ರಿ? ಲಾಸ್ ಆಗಿರ್ಬೇಕ್ರಿ ಮಾಮಿ ಅವರು. ಸುಮ್ಮನೆ ಅವ್ರದ್ದು ಇವ್ರದ್ದು ಏನೂ ತಂದು ಹೇಳಬೇಡಿಲ್ಲಿ. ಅವ್ರು ಏನೂ ಲಾಸ್ ಆಗಿಲ್ಲ, ಅವ್ರಿಗೆ ಸುಟ್ಟರು ಸುಳ್ಳಾರ್ದಷ್ಟು ಆಸ್ತಿ ಅದ. ಮೊದಲು ಹೇಳಿದಿ ಅಂತ ಈ ಮಾತನ್ನ, ಅದು ಹೋಗಿ ಅವ್ರಿಗೆ ಗೊತ್ತಾಗ್ಯದ. ಅದು ನನ್ನ ತನೂ ಬಂದಿತ್ತು. ನಮ್ಮ ಸೀನಣ್ಣ ಹಚ್ಚಿ ಬೈದಾನ, ನನಗಿಂಥವೆಲ್ಲ ಆಗಿ ಬರಂಗಿಲ್ಲ. ದಯವಿಟ್ಟು ಹೇಳಿಕ್ಕೆ ಹೋಗ್ಬೇಡ. ಅವ್ರವ್ರ ಸಂಸಾರ, ಅವ್ರವ್ರ ಇಷ್ಟ ಏನದ ಮಾಡಲ್ರಕ್ಕ. ಅವ್ರು ಬಂದು ಬೀಗರ ಮನೆಯಾಗಿದ್ರೆ ನಮಗೇನು ಮಾಡೋದದ? ನಾವು ಕೂಡ ಹಾಕ್ತೀವೇನು ಅವರಿಗೆ?
ಅವ್ರವ್ರ ಇಷ್ಟ, ನಮಗೆ ಯಾಕೆ ಬೇಕು? ಹೌದಿಲ್ಲ? ನೀನು ಸುಮ್ಮಿದ್ದು ಬಿಡು ಸುಂದ್ರಿ. ಬಂದು ಕೂತು ಅನು ಮಾತಾಡ್ತಿದ್ರ ಮಾತಾಡು. ಅಲ್ಲಿ ತಂದು ಇಲ್ಲಿ ತಂದು ಹೇಳಂಗಿತ್ತಂದ್ರ ದಯವಿಟ್ಟು ಮುಂದಿನ ವಿಚಾರ ಮಾಡ್ಬೇಕಾಗ್ತದ ನೋಡಿ ಸುಂದ್ರಿ. ಐರಿ ಕಾಕು ಹೆಂಗ್ ಮುಖ ಕೊಡ್ದಂಗೆ ಹೇಳಿಕತ್ತಿರಲ್ರಿ, ನಾ ಮನಿಗೆ ಬರಬಾರ್ದಂತ ಹೇಳಿಕತ್ತೀರಿ ನಿಂಗ? ಹಂಗಲ್ಲ ಸುಂದ್ರಿ, ಮನೆಗೆ ಬರ್ಲಿಕ್ಕೆ ಬ್ಯಾಡ ಅನ್ನಂಗಿಲ್ಲ. ನಾನು ಬಂದ್ರ ಅವ್ರದ್ದು ಇವ್ರದ್ದು ಮಾತಾಡ್ಬೇಡವಾ, ಅನು ಮಾತಾಡು ಅಂತ ಹೇಳಿಕತ್ತೀನಿ. ನಾ ಯಾಕೆ ನಿನಗೆ ಮನೆಗೆ ಬರಬೇಡ ಅನ್ಲೇ ಅವ್ವ? ನಾನು ಅದೇ ಹೇಳ್ತೀನಿ ರೀ ಕಾಕು, ಅವ್ರದ್ದು ಇವ್ರದ್ದು ಮಾತಾಡೋದು ಕಡಿಮೆ ಮಾಡವ. ಈಗ ನೀನು ಪಂಚಾಯತಿ ಮೆಂಬರ್ ಆಗಿದಿ, ಒಂದು ಸ್ವಲ್ಪ ರೆಸ್ಪೆಕ್ಟ್ ಉಳಿತದ ಅಂದ್ರ ಅಂತ ಹೇಳಿಕತ್ತೀನಿ ರೀ. ಆಕೆ ಇಷ್ಟು ದಿನ ಬಿಟ್ಟಿದ್ರಿ ಕಾಕು, ಮತ್ತೆ ಈಗ ಶುರು ಹಚ್ಕೊಂಡ್ರ ಅವ್ರು. ಯಾಕ ಎಲ್ಲರೂ ಬುದ್ಧಿ ಹೇಳೋರು ಆದ್ರಿ ಇಲ್ಲಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಟೆನ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.